ಆಗ್ಲೇ ಈ ಮನೆಯಿಂದ 2 ಹೆಣ್ಣು ನಮ್ಮನ್ನೆಲ್ಲ ದೂರ ಮಾಡಿ ಹೋಗಿದ್ದಾರೆ. ಈಗ 3 ಹೋದ್ಲು ಅಂತ ಚೆನ್ನಾಗಿ ಮಾತಾಡ್ಕೋತಾರೆ. ಅವ್ರಿಗೆ ಮಾತಾಡ್ಕೊಳ್ಳೋದು ನಮ್ಗೇನು ಹೊಸ್ತಲ್ಲ. ಆದ್ರೆ ನನಗೆ ಯೋಚನೆ ಆಗ್ತಿರೋದು ನನ್ನ ತಮ್ಮಂದಿರ ಬಗ್ಗೆ. ಬಿಟ್ಟು ನನ್ನ ಕ್ಷಮಿಸ್ಬಿಡಮ್ಮ. ನನಗೆ ಗೊತ್ತಿಲ್ಲದೆ ನಿಮಗೆ ತುಂಬಾ ತೊಂದರೆ ಆಗೋಗಿದೆ. ಇದು ನಾನೇ ಸರಿ ಮಾಡ್ತೀನಿ. ಎಲ್ರಿಗೂ ಹೋಗಿ ನಾನೇ ನಿಜ ಹೇಳ್ಬಿಡ್ತೀನಿ. ಅಣ್ಣ, ಅಮಿತ್ ಭಾಯ್, ಟೇಬಲ್ ಮೇಲೆ ಎಲ್ಲ ಆಯ್ತಲ್ಲ? ಎಲ್ಲ ರೆಡಿಗೆ ಆಗಿದೆ. ವಾಟರ್ ಬಾಟ್ಲು ಎಲ್ಲ ರೆಡಿಗೆ ಇದೆ ಬೈ. ಬಂದಿರೋ ಜನರಿಗೆ ಸ್ವೀಟ್ಸ್ ಎಲ್ಲ ಸಾಕಾಗುತ್ತೆ ತಾನೆ ಬೈ? ತುಮಿ ಫಿಕರ್ ಮತ್ ಕರೋ ಬೈ, ಸಬ್ಕೆ ರೆಡಿ ಹೋ ಗಯಾ. ಆಗ್ಲೇ ಊಟಕ್ಕೆಲ್ಲ ಆಗ್ತಾ ಇದಾರೆ. ಬರೀ ಊಟ ಮಾತ್ರನಾ? ರಿಸೆಪ್ಷನ್ ನಡೆಯಲ್ವಾ? ಊಟ ಮಾಡ್ಕೊಂಡು ಹೋಗಕ್ಕೆ ಇಷ್ಟು ದೂರ ಬರ್ಬೇಕಾಗಿತ್ತಾ? ನಮ್ಮನೇಲಿ ಏನು ಊಟಕ್ಕೆ ಗತಿ ಇರ್ಲಿಲ್ವಾ? ಅಣ್ಣ, ಅತ್ತಿಗೆ ಜೊತೆ ಬರೋದಲ್ವಾ ಅಣ್ಣ? ಏನಣ್ಣ ನೀನು? ಸುಮ್ನೆ ನಿಂತ್ಕೊಬಿಟ್ರೆ ಏನ್ ಅರ್ಥ? ನಮ್ಗೇನ್ ಬೇರೆ ಕೆಲಸ ಇಲ್ವಾ? ಫಂಕ್ಷನ್ ನಡೀತೋ ಇಲ್ವಾ ಹೇಳಿ? ಅಣ್ಣ, ಹೆಣ್ಣು ಮನೇಲಿದ್ರೆ ಯಾಕಿನ್ನೂ ಬಂದಿಲ್ಲ? ಹೆಣ್ಣು ಮನೇಲಿದ್ದಾಳ ಇಲ್ಲ ಹಿಂಬಾಗ್ಲಿಂದ ಓಡೋಗಿದ್ದಾಳ ಯಾರಿಗ್ ಗೊತ್ತು? ಏಯ್, ಯಾರ ಅವನ ಮೂಲೆಯಲ್ಲಿ ನಿಂತ್ಕೊಂಡ್ ಮಾತಾಡೋದು? ಧೈರ್ಯ ಇದ್ರೆ ಮುಂದೆ ಬಂದು ನಿಂತ್ಕೊಂಡ್ ಮಾತಾಡ. ಎದೆಗೆ ಹೆಂಗ್ ಜಾಡ್ಸ್ ಹೊಡಿದಿ ಅಂತ ತೋರಿಸ್ತೀನಿ. ಅಣ್ಣ, ಹುಸಿ ಮೆತ್ತಗ್ ಮಾತಾಡು. ಕಾತ್ಯಾಯನಿ, ಕಾಡ್ ಹತ್ತುರಿಯಕ್ಕೆ ಒಂದು ಸಣ್ಣ ಕಿಡಿ ಸಾಕು. ಈಗ ನಾನು ಹಚ್ಚಿರೋ ಕಿಡಿಗೆ ಜನ ಎಲ್ಲ ರೊಚ್ಗೆದ್ದು ಅವನಿಗೆ ಹೆಂಗೆ ಜಾಡ್ಸ್ ಥರ ನೋಡ್ತಾ ಇರು. ಏನ್ ಮಕ ನೋಡ್ತೇನೆ ನಿಂತ್ಕೊಬಿಟ್ರಪ್ಪ? ಏನಾದ್ರೂ ಹೇಳಿ, ಮನೆಗಾದ್ರೂ ಹೋಗ್ತೀವಿ.
ಏನು ನಡೀತಿದೆ ರೀ? ಅಣ್ಣ ಯಾಕೆ ಸ್ಟೇಜ್ ಮೇಲೆ ಹೋದ? ನೀನ್ಯಾಕಪ್ಪ ಸ್ಟೇಜ್ ಮೇಲೆ ಬಂದೆ? ಗಂಡು ಎಣ್ಣೆ ಕರೆಸು. ಅಯ್ಯೋ ಹೆಣ್ ಬರೋದೇ ಡೌಟು ಅನ್ಸುತ್ತೆ. ನಾವು ಕರೆದಿದ್ದಕ್ಕೆ ನೀವೆಲ್ಲರೂ ಬಂದಿದ್ದೀರಾ, ತುಂಬಾ ಖುಷಿ ಆಯ್ತು. ಊಟದ ವ್ಯವಸ್ಥೆ ಎಲ್ಲ ಆಗಿದೆ. ನೀವೆಲ್ಲರೂ ಹೋಗಿ ಊಟ ಮಾಡಿಕೊಂಡು ಓ ಹಾಗಾದ್ರೆ ಹೆಣ್ಣು ಬರಲ್ಲ ಅಂತ ಆಯ್ತು. ಓಡೋದವಳು ಹೆಂಗ್ ಬರ್ತಾಳೆ ಹೇಳಿ? ಹಿಂಗೆ ಆಗತ್ತಂತ ಮೊದ್ಲೇ ಗೊತ್ತಿತ್ತು ಬಿಡಿ. ಇವ್ರ ಮನೇಲಿ ಯಾವ ಹೆಣ್ಣು ನಿಲ್ಲಲ್ಲ. ಓಡೋದ್ಲು ಅಂತೆಲ್ಲಾದ್ರೂ ಹೇಳಪ್ಪ, ಕಿವಿಯಾರ ಕೇಳ್ಕೊಂಡು ಹೋಗ್ತೀವಿ. ನಮ್ಮಿಂದ ತಪ್ಪಾಗಿದ್ರೆ ದಯವಿಟ್ಟು ಎಲ್ಲರೂ ಕ್ಷಮಿಸ್ಬಿಡು. ಈ ಫಂಕ್ಷನ್ ಥ್ಯಾಂಕ್ಸ್ ರೀ, ನೀವು ಬರಲ್ಲ ಅಂತ ಅನ್ಕೊಂಡಿದ್ದೆ. ಅಣ್ಣ ಇಲ್ಲಿ ಯಾಕೆ ನಿಂತಿದ್ದೀರಾ? ಸ್ಟೇಜ್ ಮೇಲೆ ಹೋಗಿ, ಇಬ್ರು ಹೋಗಿ ಅದಕ್ಕೆ. ಬನ್ನಿ, ಇಲ್ಲೇ ಇದ್ರೆ ಮತ್ತೆ ಅಪ್ಸೆಟ್ ಆಗ್ತೀರಾ. ಬನ್ನಿ. ಬನ್ನಿ.
ಎಲ್ರು ನೋಡಿ, ನಮ್ಮ ಅಣ್ಣ ಅದಕ್ಕೆನ ಸರಿಯಾಗಿ ನೋಡ್ಕೊಳ್ಳಿ. ಯೋ ಫೋಟೋಗ್ರಾಫರ್, ಅಲ್ಲಿ ಕೂತ್ಕೊಂಡು ಏನೇ ಮಾಡ್ತಿದ್ಯಾ? ಬೈ ಫೋಟೋ ತೆಗಿ. ಏನ್ ಎಲ್ರು ಸುಮ್ನೆ ಕೂತ್ಕೊಬಿಟ್ಟಿದ್ದೀರಾ? ಅನ್ನ ಅತ್ತಿಗೆಗೆ ವಿಶ್ ಮಾಡೋರು ವಿಶ್ ಮಾಡಿ, ಗಿಫ್ಟ್ ಕೊಡೋರು ಗಿಫ್ಟ್ ಕೊಡಿ. ಇವರೆಲ್ಲ ನೋಡಿದ್ರೆ ವಿಶ್ ಮಾಡೋ ಥರನ ಕಾಣಿಸ್ತಾರೆ, ಕಾಲೆಳ್ಯಕ್ಕೆ ಬಂದಿರ್ತಾರೆ. ಗಿಫ್ಟ್ ಕೊಡೋರು ಗಿಫ್ಟ್ ಕೊಟ್ಬಿಟ್ಟು ಊಟ ರೆಡಿ ಇದೆ, ಊಟ ಮಾಡ್ಕೊಂಡು ನೀವು ಹೊರಡ್ಬೋದು. ಅಣ್ಣ ಅಣ್ಣ, ಈ ವಯ್ಯ ಎದ್ದ ಅಣ್ಣ. ಒಳ್ಳೆ ಐಡಿಯಾ ಕೊಟ್ಟು ಈ ವೈನ ಹಾಳು ಮಾಡೋ ಥರ ಕಾಣಿಸ್ತಾನೆ. ಅಲ್ಲಿ ಮುಗೀತು ಕತೆ. ಆಯ್, ಯಾರೋ ಸೌಂಡ್ ಲೈಟ್ ಹಾಕಿದ್ದ? ಯಜಮಾನ್ರೆ ನಾನೇ. ಏಯ್, ಸ್ವಲ್ಪ ಮುಂದೆ ಬಾರ, ಕಣ್ಣಿಗೂ ಕಾಣಿಸಲ್ಲ ನೀನು. ಈ ರೇಂಜಿಗೆ ಟೈಟ್ ಆದ್ರೆ ಹೆಂಗ್ ಕಾಣಿಸ್ತೀನಿ? ಏಯ್ ಏನಿಲ್ಲ ಯಜಮಾನ್ರೆ, ಹೇಳಿ ಏನ್ ಮಾಡ್ಬೇಕು? ಏಯ್, ನನ್ನ ಅವಾಲೆ ಹೇಳಿದ್ನಲ್ಲ, ಆ ಮ್ಯೂಸಿಕ್ ಹಾಕು. ಏನಯ್ಯ ಇದೆಲ್ಲ? ಮೈ ಡಿಯರ್ ಸನ್, ನಿನ್ಗೆ ಇದೆಲ್ಲ ಗೊತ್ತಾಗೋದಿಲ್ಲ. ಇವರ ಡ್ಯಾಡಿ ನೋಡ್ಕೊಳ್ತಾನೆ. ಕೋಲ್ ಕೋಲ್. ಏಯ್ ಅಕ್ಕ, ಇದ್ದು ಮ್ಯೂಸಿಕ್ ಅನ್ನು ಇದ್ದು. ತಗ ಮೈ ಸನ್. ಹಾಕು. ತಗಮ್ಮ ನೀನ. ತಗೊಳ್ಳಿ, ಇಲ್ಲಾಂದ್ರೆ ನಮ್ಮಪ್ಪ ಇನ್ನೂ ಏನಾದರೂ ಎಡಿಟ್ ಮಾಡ್ಬಿಡ್ತಾರೆ. ಮೈ ಸನ್, ಎಕ್ಸ್ಚೇಂಜ್ ಆರ ಎಕ್ಸ್ಚೇಂಜ್. ಹಂಗೆ ಯು ಎಕ್ಸ್ಚೇಂಜ್ ಮಾ. ಮೇಡಮ್, ಬೇಗ ಹಾರ ಹಾಕಿ, ಹೇಗಾದ್ರೂ ಮಾಡಿ ಇಲ್ಲಿಂದ ಕಳಿಸ್ಬಿಡ್ತೀನಿ. ಏನು ಹಾಕೋ. ಸ್ಟೇಷನಲ್ಲಿ ಸುಳ್ಳು ಮದುವೆ ಆಗಿತ್ತರ, ಇದು ಕೂಡ ಸುಳ್ಳು ರಿಸೆಪ್ಷನ್. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, 2 ದಿನ ಅಷ್ಟೇ. ಏನಮ್ಮ ನೋಡ್ತಾ ಇದ್ಯಾ? ಆಗು ಆಡೋಣ. ಚಪ್ಪಾಳೆ ಹೊಡಿರಿ.
ಸೂಪರ್, ಇನ್ನೊಂದು ಸರ್ಪ್ರೈಸ್ ಇದೆ. ಏನ್ರಿ ಇದು? ದೇವ್ರಡೆ ನಮ್ಗೇನು ಗೊತ್ತಿಲ್ಲ. ಇನ್ನೇನ್ ಗೊತ್ತು ನಿಮ್ಗೆ? ಚಿನ್ನದ್ದು ಇದೇ ಸರ್ಪ್ರೈಸ್ ಅಂದಿದ್ದು. ನಾಯಿಗಳೆಲ್ಲ ಏನೇನೋ ಬೊಗಳ್ತಾ ಇದ್ವು. ನನ್ನ ಮಗ ಯಾವುದೋ ಹುಡುಗಿನ ಆಸ್ಕೊಂಬಂದ್ಬಿಟ್ಟವನೆ, ಹೊಡ್ಕೊಂಬಂದ್ಬಿಟ್ಟವನೆ ಅಂತ. ಈಗ ನೋಡಿ, ನೋಡಿ ಈಗ ನಿಮ್ಮೆಲ್ಲರ ಕಣ್ಣು ಮುಂದೆನೆ ನನ್ನ ಮಗ ತಾಳಿ ಕಟ್ಟಿ ನನ್ನ ಸೊಸೆನ ಮನೆ ತುಂಬಿಸ್ಕೊಳ್ತಾನೆ. ಬೇಡ ಅಂತ ಹೇಳು. ಹೇಳ್ತೀನಿ. ಹೇಳಿ ಬೇಗ. ಹೇಳ್ತೀನಿ. ಹೇಳಿ ಅಂದೆ. ಹೇಳ್ತೀನಿ ಅಂದೆ. ನೀವು ಹರೀಶ್ ಚಂದ್ರ ಅಲ್ಲ, ಮತ್ತೆ ಚೀಟಿಂಗ್ ಚಂದ್ರ. ಮೇಲೆ ಯಾರಾದರೂ ನನ್ನ ಮಕ್ಕಳ ಬಗ್ಗೆ, ನನ್ನ ಮನೆ ಬಗ್ಗೆ ಏನಾದ್ರು ಮಾತಾಡಿದ್ರೆ ಭಕ್ತ ಕುಂಬಾರ ಸಿನಿಮಾದಲ್ಲಿ ಅಣ್ಣವರು ಮಣ್ಣನ್ನ ಕಚ್ಚ ಪಚ್ಚ ತುಳಿದಂಗೆ ತುಳಿದಾಕ್ಬಿಡ್ತೀನಿ. ಅಣ್ಣ, ಈ ವಯ್ಯಂಗಿಂತ ಒಳ್ಳೆ ಐಡಿಯಾ ಎಲ್ಲಿಂದ ಬಂತು? ನನ್ನ ಜೀವನದಲ್ಲಿ ಈ ವಯ್ಯನ ಬಗ್ಗೆ ಹೆಮ್ಮೆ ಪಡ್ತಿರೋದು ಇವತ್ತೇ ಫಸ್ಟ್. ಮೈ ಡಿಯರ್ ಸನ್, ಟೇಕ್ ದಿಸ್ ತಾಳಿ, ಪುಟ್ಟು ಮೈ ಸೊಸೆ. ಹಾಕು. ಬೇಡ ಬೇಡ ಅಂದ್ರೆ ಬೇಡ ಅಷ್ಟೇ. ನೀವೇನು ಗಾಬರಿ ಆಗ್ಬಿಡಿ, ಸುಮ್ಮನೆ ಅಷ್ಟೇ ಇದು. ನಾನೀಗ ಇಲ್ಲಿಂದ ಹೋಗ್ಬಿಡ್ದು. ಪ್ಲೀಸ್ ರೀ, ಹಾಗೆ ಮಾತ್ರ ಮಾಡಬೇಡಿ, ಆಮೇಲೆ ಇಬ್ರಿಗೂ ಪ್ರಾಬ್ಲಮ್ ಆಗುತ್ತೆ. ಆಗ್ಲಿ, ಪ್ರಾಬ್ಲಮ್ ಆಗ್ಲಿ, ಆದ್ರೆ ಇದು ಮಾತ್ರ ಬೇಡ ಅಷ್ಟೇ. ಯಾಕೆ ತಗೊಳ್ತಾ ಇಲ್ಲ? ಮರ್ತಿದ್ದೆ. ಬುಲ್ಲಿ, ಹೋಗ್ತಾವ. ಮುತ್ತ ಇಸ್ಕ ಕೊಡ ಎಲ್ಲರಿಗೂ. ಆಗಲ್ಲ ಅಂತ ಹೇಳಿ. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಮೇಡಮ್, ಕಾಲೇ ಬೀಳ್ತೀನಿ. ಈಗ ಎಲ್ಲರೂ ಮುಂದೆ ನಾನ್ ಮಾತಾಡ್ಬೇಕಾಗತ್ತೆ. ಏನ ಅಪ್ಪನ ಮಾತಿಗೆ ಮರ್ಯ ಇಲ್ವಾ? ಇದನ್ನ ಕತ್ತಿಗೆ ಹಾಕು ಅಂತಂದ್ರೆ ಮುಖ ನೋಡ್ತಾ ಇದೆಯಲ್ಲ, ಎಷ್ಟೊತ್ತು ತಿಳ್ಕೊಂಡು ನಿಂತ್ಕೊಳ್ಳೋದ? ತಗ. ಹೇಳು.
ಮ್ಯೂಸಿಕ್ ಸ್ವಲ್ಪ ಜೋ ಮಾಡ. ಹಾ